ಸೊ ಈ ಬೈಕ್ ಲಾಂಚ್ ಆದಾಗಲೇ ಇದರ ಮೇಲೆ ಕಣ್ಣಿಟ್ಟಿದೆ. ದಿಸ್ ಇಸ್ ದಿ ಬ್ಯೂಟಿ ಆಫ್ ಕ್ರೂಸ್ ಕಂಟ್ರೋಲ್. ಟಿ ವಿ ಎಸ್ ಅವ್ರದ್ದು ಕಸ್ಟಮರ್ ಸಪೋರ್ಟ್ ಮಾತ್ರ ವರ್ಸ್ಟ್ ಆಗಿದೆ. ದಿ ಬೆಸ್ಟ್ ಟೂರರ್ ಇನ್ ಸೆಗ್ಮೆಂಟ್ ಅಂತಂದರೆ RTX ಬೈಕ್ಗಳು. ಸೊ ಹಾಯ್ ಹಲೋ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ಶೋರೂಮ್ ಕಡೆಗೆ. ನಂಬರ್ ಪ್ಲೇಟ್ ಬಂದಿದೆ ಬನ್ನಿ ಅಂತ ಕಾಲ್ ಮಾಡಿದರು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅವರು ಲಾಸ್ಟ್ ವೀಕೆ ಕಾಲ್ ಮಾಡಿದರು, ನನಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬೇಕು. ಜಿಯೋ BP ಪೆಟ್ರೋಲ್ ಹಾಕ್ಸೋಣ. 550 ಹಾಕಿ. ಇವಾಗ ಪೆಟ್ರೋಲ್ ಹಾಕ್ಸಾಯಿತು. 550 ರೂಪಾಯಿ, ಆಲ್ಮೋಸ್ಟ್ ಅರ್ಧ ಟ್ಯಾಂಕ್ ಆಗೋಗಿದೆ. ಜಿಯೋ BPಯಲ್ಲಿ ಪೆಟ್ರೋಲ್ ಚೆನ್ನಾಗಿರುತ್ತೆ ಅಂತಾರೆ. 108 ರೂಪಾಯಿಗಳು ಪೆಟ್ರೋಲು. ಸೊ ಈ ಬೈಕು ಲಾಂಚ್ ಆಗಿದ್ದು ಅಕ್ಟೋಬರ್ 15th ಲಾಂಚ್ ಮಾಡಿದ್ರು. ನವೆಂಬರ್ 15th ಡೆಲಿವರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನವೆಂಬರಲ್ಲಿ ಶೋರೂಮ್ಗೆ ವಿಸಿಟ್ ಮಾಡಿ ಕೇಳಿದೆ, ಈ ಥರ ಬೈಕ್ ಲಾಂಚ್ ಆಗಿದೆಯಲ್ಲ, ಬುಕ್ ಮಾಡಬೇಕು ಅಂತ. ಅವರು ಪ್ರೈಸ್ ಲಿಸ್ಟ್ ಏನೂ ಬಂದಿಲ್ಲ ನಮಗಿನ್ನೂ ಅಂತಂದರು. ಇನ್ನೊಂದು ಸ್ವಲ್ಪ ದಿನ ಬರ್ಬೋದು, ಕಾಲ್ ಮಾಡ್ತೀವಿ ಅಂತಂದರು. ಸೊ ನಾನು ಸ್ವಲ್ಪ ದಿನ ನೋಡಿದೆ, ಮತ್ತೆ ಒಂದು ಸತಿ ಹೋಗಿದ್ದಾಗ ಮತ್ತೆ ಕೇಳಿದೆ, ಇನ್ನೂ ಏನೂ ಅಪ್ಡೇಟ್ ಇಲ್ಲ ಅಂತಂದರು. ಡಿಸೆಂಬರ್ 3ನೇ ತಾರೀಕು ಅನಿಸುತ್ತೆ ಕಾಲ್ ಮಾಡಿದ್ರು, ಈ ಥರ ಒಂದು ಬೈಕ್ ಬಂದಿದೆ, ಟೆಸ್ಟ್ ರೈಡಿಗಿಲ್ಲ ಬಟ್ ಡಿಸ್ಪ್ಲೇಗಿದೆ, ಬಂದು ನೋಡಿ ಬೇಕಿದ್ರೆ ಅಂತಂದರು. ನಾನು ಹೋಗಿ ನೋಡ್ಕೊಂಡು ಓಕೆ ಆನ್ಸರ್ ಬುಕ್ ಮಾಡಿಬಿಡೋಣ ಅಂತ ಹೋದೆ. ಬೇಸ್ ವೇರಿಯಂಟ್ ಬಂದಿತ್ತು, ಬ್ಲ್ಯಾಕ್ ಕಲರು. ಟೆಸ್ಟ್ ರೈಡಿಗೆ ಸಿಗಲಿಲ್ಲ. ಬುಕ್ ಮಾಡ್ತೀನಿ ಇಲ್ಲೇ ಅಂತಂದೆ. ಸೊ ಅವರು ಆನ್ಲೈನಲ್ಲೇ ಬುಕ್ ಮಾಡೋದು, ನೀವೇ ಬುಕ್ ಮಾಡ್ಕೋಬೋದು ಆನ್ಲೈನಲ್ಲಿ ಅಂತಂದರು. ಸೊ ಹೆಂಗೂ ಶೋರೂಮಲ್ಲೇ ಇದೀನಲ್ಲ ಅಂದ್ಬಿಟ್ಟು ಅಲ್ಲೇ ಅವ್ರ ಹತ್ರನೇ ಬುಕ್ ಮಾಡಿಸ್ದೆ. ಬುಕ್ ಮಾಡಿದ್ಮೇಲೆ ನಿಮಗೆ ಡಿಸೆಂಬರ್ ಮುಗಿದು ಜನವರಿ ಮಿಡ್ಗೆಲ್ಲ ಸಿಗುತ್ತೆ ಬೈಕು ಅಂತ ಹೇಳಿದ್ರು. ಸೊ ನಾನು ಓಕೆ ಅಂತಂದ್ಬಿಟ್ಟು ಬಂದೆ. ಆಮೇಲೆ ಜನವರಿಲಿ ಕಾಲ್ ಮಾಡಿದೆ, ಬೈಕ್ ಬಂದಿಲ್ಲ, ಮುಂಚೆ ಬುಕ್ ಮಾಡಿರೋರಿಗೆ ಇನ್ನೂ ಬೈಕ್ ಸಿಗ್ತಾಯಿಲ್ಲ ಅಂತಂದರು. ಜನವರಿಯಿಂದ ನೆಕ್ಸ್ಟ್ ಫೆಬ್ರವರಿ ಆಯಿತು, ಫೆಬ್ರವರಿಯಿಂದ ನೆಕ್ಸ್ಟ್ ಮಾರ್ಚ್ ಆಯಿತು. ಶೋರೂಮ್ ಅವ್ರಿಗೆ ಕಾಲ್ ಮಾಡಿ ನನಗೂ ಸಾಕಾಯಿತು. ನೆಕ್ಸ್ಟು ಕಸ್ಟಮರ್ ಸಪೋರ್ಟಿಗೆ ಕಾಲ್ ಮಾಡಿದೆ, ಮೇಲ್ ಮಾಡಿದೆ. ಅವರು ಸುಮ್ಮನೆ ರ್ಯಾಂಡಮಾಗಿ ಒಂದು ಡೇಟ್ ಕೊಡ್ತಾಯಿದ್ರು, ಈ ಮಂತು ಈ ಡೇಟು ಅಂತ. ವೆಯ್ಟಿಂಗ್ ಪೀರಿಯಡು 3 months 4 months ಹಾಕ್ಬಿಟ್ಟಿದ್ರು. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ನೆಕ್ಸ್ಟು ಏಪ್ರಿಲ್ ಆಯಿತು. ಏಪ್ರಿಲ್ಲೂ ಸರಿಯಾಗಿ ಸಿಗಲಿಲ್ಲ, ಅಪ್ಡೇಟೇ ಕೊಡ್ತಿರ್ಲಿಲ್ಲ, ಏನೂ ಅಪ್ಡೇಟ್ ಇಲ್ಲ, 0 ಅಪ್ಡೇಟು. ಆಮೇಲೆ ಅಷ್ಟಕ್ಕೆ ಏಪ್ರಿಲ್ 20th KTM 350 ಅಡ್ವೆಂಚರ್ ಲಾಂಚ್ ಮಾಡಿದ್ರು. 390 ಅಡ್ವೆಂಚರ್ನೇ ಡೌನ್ ಸೈಜ್ ಮಾಡಿ 350ಗೆ ಲಾಂಚ್ ಮಾಡಿದ್ರು. ಪ್ರೈಸ್ ಎಲ್ಲ ಹೆವಿ ಕಮ್ಮಿ ಆಗಿತ್ತು, ಆದರೂ ಪ್ರೈಸು ನಮ್ಮ ಬಜೆಟ್ಗಿಂತ ಜಾಸ್ತಿ ಇತ್ತು. ಆನ್-ರೋಡ್ 3.5 ಇತ್ತು. ಆಗ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಈ ಮಂತು ಇದೇನಾದ್ರು ಸಿಗಲಿಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಬಜೆಟ್ ಎಲ್ಲರೂ ಇದು ಮಾಡಿ KTM 350ನೇ ತಗೊಬಿಡೋಣ ಅಂತ ಅಂದ್ಕೊಂಡೆ. ಅಷ್ಟಕ್ಕೆ ಏಪ್ರಿಲ್ ಎಂಡ್ 30th ಕಾಲ್ ಮಾಡಿದ್ರು. ಸೊ ನಿಮ್ಮ ಬೈಕ್ ಬಂದಿದೆ, ಡೆಲಿವರಿ ತಗೋತೀರಾ ಅಂತ. ಸರ್ ಅದಕ್ಕೆ ಕಾಯ್ತಾ ಇದ್ದೀನಿ, ಕೊಡಿ ನಾಳೆನೇ ಬಂದು ತಗೋತೀನಿ ಅಂತ. ಆವಾಗ ಹೋಗಿ ಏಪ್ರಿಲ್ 30th ಡೆಲಿವರಿ ತಗೊಂಡೆ. ಇದು ಬೈಕ್ ಡೆಲಿವರಿ ಫ್ಲ್ಯಾಶ್ ಬ್ಯಾಕು. ಅಷ್ಟು ವೆಯ್ಟ್ ಮಾಡಿದ್ದಕ್ಕೂ ಒಟ್ಟಿನಲ್ಲಿ ಕೊಡೋ ಪ್ರೈಸಿಗೂ ವರ್ತಿದೆ ಬೈಕು. ನಾವು ಕೊಡೋ ದುಡ್ಡಿಗೆ ಏನು ಮೋಸ ಇಲ್ಲ. ಸೊ ಇವತ್ತಿಗೆ ನಾನು ಬೈಕ್ ತಗೊಂಡು 20 ದಿನ ಆಗಿದೆ ಅಷ್ಟೇ, ಜಾಸ್ತಿ ಓಡಿಸೇ ಇಲ್ಲ. ಇವತ್ತಿಗೆ ಬರೀ 260 ಕಿಲೋಮೀಟ್ರ್ ಓಡಿದೆ ಬೈಕು, ಜಾಸ್ತಿ ಎಲ್ಲೂ ಹೋಗೇ ಇಲ್ಲ. ಸ್ವಲ್ಪ ಜನ ಕಮೆಂಟ್ಸ್ ಮಾಡ್ತಾಯಿದ್ರು, ಹಾಗೆ DM ಕೂಡ ಮಾಡ್ತಾಯಿದ್ರು, ಬ್ರೋ ಫಸ್ಟ್ ಸರ್ವಿಸ್ ಹೆಂಗಿತ್ತು, TVS ಅವ್ರದ್ದು ಸರ್ವಿಸ್ ಹೆಂಗಿದೆ ಅಂತ. ಸೊ ನಾನಿನ್ನೂ ಸರ್ವಿಸ್ ಮಾಡಿಸೇ ಇಲ್ಲ, ಫಸ್ಟ್ ಸರ್ವಿಸಿಗೆ ಬಂದೇ ಇಲ್ಲ ಬೈಕಿಂದು, ಜಾಸ್ತಿ ಓಡಿಸಿಲ್ಲ. ಫಸ್ಟ್ ಸರ್ವಿಸ್ ಡ್ಯೂ ಇರೋದು 45 ಡೇಸು, ಇಲ್ಲ ಅಂದರೆ 1000 ಕಿಲೋಮೀಟರ್ಸು ಮ್ಯಾನುವಲಲ್ಲಿರೋದು. ಹಾಗೆ ಶೋರೂಮಲ್ಲೂ ಅಷ್ಟೇ ಹೇಳಿರೋದು ಅವರು. ಹಾಗೆ ಬೈಕ್ ಹೆಂಗಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ, ನಾವು ತಗೋಬೇಕು ನೋಡ್ತಾ ಇದ್ದೀವಿ ಅಂತ ಸುಮಾರು ಜನ ಕಮೆಂಟ್ಸ್ ಮೆಸೇಜ್ ಮಾಡಿದರು. ಸೊ ಬೈಕ್ ಏನೋ ಚೆನ್ನಾಗಿದೆ, ನಾವು ಕೊಡೋ ದುಡ್ಡಿಗೆ ವರ್ತಿದೆ ಬೈಕು. ಸೊ ನಂದು ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ, ಬ್ರೇಕ್ ಇನ್ ಪೀರಿಯಡ್ ಇರೋದ್ರಿಂದ ನಾನು ಜಾಸ್ತಿ ಪುಷ್ ಮಾಡೋಕ್ಕೆ ಹೋಗಿಲ್ಲ. ಬಿಲೋ 60-65 ಹಾಗೆ 5000 RPM ಒಳಗಡೆ ರೈಡ್ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ಓವರಾಲ್ ಬೈಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಒಂದು ಸಣ್ಣ ಬಗ್ಸ್ ಇದೆ, ಅದು ಎಲ್ಲ ಬೈಕಲ್ಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಸಣ್ಣ ಮಿಸ್ಟೇಕ್ಸು, ಕೆಲವೊಂದು ಇಶ್ಯೂಸ್ನ ಸಾಲ್ವ್ ಮಾಡ್ಬೋದು, ಕೆಲವೊಂದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಅದೇನು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು.
ಸೊ ನನಗೆ ಮೇಯ್ನ್ ಇಶ್ಯೂಸ್ ಅನಿಸಿದ್ದು ಇದೊಂದು ವಿಂಡ್ ಬ್ಲಾಸ್ಟು, ವೈಸರು ನನ್ನ ಹೈಟ್ಗೆ ಸಾಲ್ತಾನೇ ಇಲ್ಲ ಅದು. ಸೊ ಇನ್ನೊಂದು ಇಶ್ಯೂ ಏನಂದರೆ ರೈಟ್ ಸೈಡಿಗೆ ಫುಲ್ ಆಗುತ್ತೆ ಸ್ವಲ್ಪ. ನೋಡಿ ರೈಟ್ ಸೈಡಿಗೆ ಫುಲ್ ಆಗ್ತಾ ಇದೆ ಜಾಸ್ತಿ. ಯಾವಾಗ ಅಂತಂದರೆ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ಎರಡೂ ಎಂಡ್ರೂ ತೆಗೆದ್ರೆ ರೈಟ್ ಸೈಡಿಗೆ ಸ್ವಲ್ಪ ಫುಲ್ ಆಗುತ್ತೆ. ಸೊ ಇದು ಕೂಡ ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ ರೈಟ್ ಸೈಡಿಗೆ ಫುಲ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟು ವೈಬ್ರೇಷನಿಗೆ ಬಂದರೆ ವೈಬ್ರೇಷನ್ ಇದೆ, ಬಟ್ 4000 RPM ಮೇಲಿದೆ. ಅದರೊಳಗಡೆ ನೀವು ಕ್ರೂಸ್ ಮಾಡ್ತೀವಿ 60, 65, 70 ಒಳಗಡೆ ಕ್ರೂಸ್ ಮಾಡ್ತೀವಿ ನಾವು ಅಂತಂದರೆ ವೈಬ್ರೇಷನ್ ಇರಲ್ಲ ಅಷ್ಟೊಂದು. ಸೊ ಸಿಂಗಲ್ ಸಿಲಿಂಡರ್ ಅಂದಮೇಲೆ ವೈಬ್ರೇಷನ್ ಇದ್ದೇ ಇರ್ತದೆ. ನೆಕ್ಸ್ಟು ಸಸ್ಪೆನ್ಷನ್ಗೆ ಬಂದರೆ ಸಸ್ಪೆನ್ಷನ್ ಚೆನ್ನಾಗೇ ಇದೆ, ಬಟ್ ಈ ಸಡನ್ ಹಳ್ಳಕ್ಕೆ ಬಿಟ್ಟರೆ ಒಂದು ಸ್ವಲ್ಪ ಕ್ವಿಶ್ ಅಂತ ಸೌಂಡ್ ಬರ್ತದೆ. ಅದು ಏನಂತ ಗೊತ್ತಿಲ್ಲ. ಅದು ಫ್ರಂಟ್ ಸಸ್ಪೆನ್ಷನು. ಬ್ಯಾಕ್ ಸಸ್ಪೆನ್ಷನ್ಲಿ ಏನು ಪ್ರಾಬ್ಲಮ್ ಇಲ್ಲ, ಸ್ಮೂತಾಗಿ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಅದನ್ನು ಬಿಟ್ಟರೆ ಓವರಾಲ್ ಸಸ್ಪೆನ್ಷನ್ ಚೆನ್ನಾಗಿದೆ. ಸೊ ಇದಿಷ್ಟು ಬೈಕ್ನ ಇಶ್ಯೂಗಳು, ಸಣ್ಣ ಇಶ್ಯೂಗಳು ಎಲ್ಲ, ದೊಡ್ಡ ಇಶ್ಯೂಗಳೇನಲ್ಲ, ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋ ಅಂಥ ಇಶ್ಯೂಗಳೇನಲ್ಲ. ಕೆಲವೊಂದು ಸಾಲ್ವ್ ಮಾಡ್ಬೋದು, ಕೆಲವೊಂದು ಅದೇನು ಮಾಡೋಕ್ಕಲ್ಲ, ಡಿಫಾಲ್ಟ್ ಅದು ಹಂಗೆ ಇರುತ್ತೆ. ಎಸ್ಪೆಷಲಿ ಆ ವೈಬ್ರೇಷನ್ಸು ಸಿಂಗಲ್ ಸಿಲಿಂಡರ್ಲ ಕಾಮನ್ನು, ಅದೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇ ಅಡ್ಜಸ್ಟ್ ಆಗಬೇಕು. ಕೆಲವೊಬ್ಬರು ಪವರ್ ಲ್ಯಾಗ್ ಇದೆ, ಪವರ್ ಕಟ್ ಆಫ್ ಆಗುತ್ತೆ ಅಂತಿದ್ರು. ನನಗೇನು ಪವರ್ ಲ್ಯಾಗ್ ಅಥವಾ ಪವರ್ ಕಟ್ ಆಫ್ ಎಲ್ಲೂ ಆಗಿಲ್ಲ. ಗೇರ್ ಶಿಫ್ಟ್ ಮಾತ್ರ ಸ್ವಲ್ಪ ಲ್ಯಾಗ್ ಇದೆ. ಕ್ವಿಕ್ ಶಿಫ್ಟರ್ ಇರೋದ್ರಿಂದ ಸ್ವಲ್ಪ ಲ್ಯಾಗ್ ಹೊಡೆಯುತ್ತೆ ಗೇರ್ ಶಿಫ್ಟು. ನಾವು ಕ್ವಿಕ್ ಶಿಫ್ಟರ್ ಆನ್ ಮಾಡಿಕೊಂಡು ಕ್ಲಚ್ ಅಪ್ಲೈ ಮಾಡಿ ಗೇರ್ ಶಿಫ್ಟ್ ಮಾಡಿದಾಗ ಲ್ಯಾಗ್ ಹೊಡೆಯುತ್ತೆ ಅದು. ಕ್ವಿಕ್ ಶಿಫ್ಟರ್ ಆಫ್ ಮಾಡಿಕೊಂಡು ಕ್ಲಚ್ ಯೂಸ್ ಮಾಡಿದ್ರೆ ಓಕೆ, ನಾರ್ಮಲಾಗೇ ಇರುತ್ತೆ. ಇನ್ನು ಮ್ಯಾಕ್ಸಿಮಮ್ ಸ್ಪೀಡಲ್ಲಿದ್ದಾಗ ಮತ್ತು ಹೈವೇಲಿದ್ದಾಗ ಹೀಟ್ ಅಷ್ಟೊಂದು ಫೀಲ್ ಆಗೋಲ್ಲ. ಬಟ್ ನಾವು ಟ್ರಾಫಿಕಲ್ಲಿದ್ದಾಗ, ಸಿಟಿಲಿದ್ದಾಗ ಫೀಲ್ ಆಗುತ್ತೆ, ಕಾಲು ಹೊಡಿತಾ ಇರುತ್ತೆ ಹೀಟು. ಇವ್ರದ್ದು ಹೀಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಚೆನ್ನಾಗಿದೆ. ಅರ್ಬನ್ನು ಮತ್ತು ರೈನ್ ಮೋಡಲ್ಲಿ ನಾರ್ಮಲ್ ಆಗಿದೆ ಪವರು. ಟೂರು ಮತ್ತು ರ್ಯಾಲಿಯಲ್ಲಿ ಥ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿ ಸಿಗುತ್ತೆ. ಇನ್ಸ್ಟೆಂಟ್ ಪವರ್, ಇನ್ಸ್ಟೆಂಟ್ ಫುಲ್ ಸಿಗುತ್ತೆ. ಬ್ರೇಕಿಂಗ್ ಬಂದರೆ ಬ್ರೇಕಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ABS ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಆಯ್ತದೆ. ಕೆಲವ್ರ ಬ್ರೇಕಿಂಗ್ ಕಮ್ಮಿ ಅನ್ನಿಸ್ಬೋದು. ಸೊ ಸ್ಟಾಕ್ ಬ್ರೇಕ್ ಪ್ಯಾಡಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮಗಿನ್ನೂ ಬ್ರೇಕಿಂಗ್ ಪವರ್ ಜಾಸ್ತಿ ಬೇಕು ಅಂತಂದರೆ ಪರ್ಫಾರ್ಮೆನ್ಸ್ ಬ್ರೇಕ್ ಪ್ಯಾಡ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಸಿಗುತ್ತೆ. ಇನ್ನೂ ಕೆಲವರು ಹೇಳ್ತಿದ್ರು ಟಾಪ್ ಹೆಡ್ ನಾಯ್ಸ್ ಬರ್ತಾಯಿದೆ, ಇಂಜಿನಲ್ಲಿ ಕಟ್ ಅಂತ ಸೌಂಡ್ ಬರ್ತಾಯಿದೆ ಅಂತ. ನನ್ನ ಬೈಕಲ್ಲಿ ಆ ಇಶ್ಯೂ ಏನಿಲ್ಲ. ಇಂಜಿನ್ ಒಳ್ಳೆ ಸ್ಮೂತಾಗಿ ರನ್ ಆಯ್ತಾ ಇದೆ. ಕಂಫರ್ಟಿಗೆ ಬಂದರೆ ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಇವಾಗ ನಾನು ಅರ್ಬನ್ ಮೋಡಲ್ಲೇ ಓಡಿಸ್ತಾ ಇದ್ದೀನಿ. ರೈಡಿಂಗಲ್ಲಿದ್ದಾಗಲೂ ರೈಡ್ ಮೋಡ್ಸ್ ಚೇಂಜ್ ಮಾಡ್ಕೋಬೋದು. ಥ್ರಾಟಲಿಂಗ್ ಬಿಟ್ಟು ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಚೇಂಜ್ ಆಯ್ತದೆ. ಇವಾಗ ರೈನ್ ಚೇಂಜ್ ಆಯಿತು. ಥ್ರಾಟಲ್ ಬಿಟ್ಟು ಅಪ್ವರ್ಡ್ ಬಟನ್ ಯೂಸ್ ಮಾಡಿದ್ರೆ ಮತ್ತೆ ಇವಾಗ ಟೂರ್ ಆಯಿತು. ಹಾಗೆ ಕೆಲವರು ಮೆಸೇಜ್ ಮಾಡ್ತಾಯಿದ್ರು, ಬ್ರೋ ಮೈಲೇಜ್ ಎಷ್ಟು ಕೊಡ್ತಾ ಇದೆ ಅಂತ. ನಾನು ಟ್ಯಾಂಕ್ ಟು ಟ್ಯಾಂಕ್ ಮೈಲೇಜ್ ಚೆಕ್ ಮಾಡಿಲ್ಲ ಇನ್ನೂ. ಸಿಸ್ಟಮ್ ಪ್ರಕಾರ 37 ಆವ್ರೇಜ್. ಅದರಲ್ಲೂ 1-2 ಕಿಲೋಮೀಟ್ರ್ ಕಡಿಮೆ ಮಾಡಿಕೊಂಡ್ರೆ 35 ಅಂತೂ ಕೊಡ್ತಾ ಇದೆ. TVS ಅವ್ರದ್ದು ನೆಕ್ಸ್ಟ್ ಸರ್ವಿಸ್ ಹೆಂಗಿದೆ ಅಂತ ನೋಡಬೇಕು. ಯಾಕೆಂದರೆ ಅವ್ರದ್ದು ಪ್ರೀಮಿಯಂ ಬೈಕ್ ಯಾವುದೂ ಇಲ್ಲ ಜಾಸ್ತಿ. RR 310 ಬಿಟ್ಟರೆ ನೆಕ್ಸ್ಟ್ ಇರೋದೇ ಈ ಬೈಕು. ನೋಡಬೇಕು ಅವ್ರದ್ದು ಸರ್ವಿಸ್ ಹೆಂಗಿದೆ ಅಂತ. TVS ಅವ್ರದ್ದು ಕಸ್ಟಮರ್ ಸಪೋರ್ಟ್ ಮಾತ್ರ ವರ್ಸ್ಟ್ ಆಗಿದೆ. ಕಂಪ್ಲೇಂಟ್ ರೈಸ್ ಮಾಡ್ತೀವಿ, ಕಾಲ್ ಮಾಡ್ತಾರೆ ಅಂತಾರೆ, ಒಬ್ಬರು ಕಾಲ್ ಮಾಡಲ್ಲ. ಹೈಯರ್ ಟೀಮಿಂದ ಕಾಲ್ ಮಾಡ್ತಾರೆ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಅಂತಾರೆ. ಸೊಲ್ಯೂಷನ್ ಕೊಡೋದಿರಲಿ, ಕಾಲ್ ಬ್ಯಾಕ್ನೂ ಮಾಡಲ್ಲ ಅವರು. 1000 ಇಮೇಲ್ ಕಳಿಸು, ದಿನಕ್ಕೆ 20 ಸತಿ ಕಾಲ್ ಮಾಡು ಕಸ್ಟಮರ್ ಸಪೋರ್ಟ್ಗೆ. ಒಂದು ಟೆಂಪ್ಲೇಟ್ ಇಟ್ಕೊಬಿಟ್ಟಿದ್ದಾರೆ, ಸುಮ್ಮನೆ ಅದನ್ನೇ ಓದ್ತಾರೆ ಅವರು. ಒಟ್ಟಿನಲ್ಲಿ ಓವರಾಲ್ ಬೈಕ್ ಚೆನ್ನಾಗಿದೆ. ಯಾರ್ಯಾರು ಬೈಕ್ ತೊಗೋಬೇಕು ಇದನ್ನು ಅಂತ ನೋಡ್ತಾ ಇದ್ದೀರಾ, ಆರಾಮಾಗಿ ತೊಗೋಬೋದು. ಬಟ್ ಅವ್ರದ್ದು ಸರ್ವಿಸ್ ನಾನು ಸರ್ವಿಸ್ ಇನ್ನೂ ಆಗಿಲ್ಲ. ಸೊ ಅವ್ರದ್ದು ಅದೊಂದು ಪೆಂಡಿಂಗ್ ಇಟ್ಟಿರ್ತೀನಿ. ಮುಂದೆ ಫಸ್ಟ್ ಸರ್ವಿಸ್ ಆದಾಗ ಒಂದು ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ವೀಡಿಯೋ ಮಾಡಿ ಹಾಕ್ತೀನಿ. ಬಟ್ ನನ್ನ ಪ್ರಕಾರ ದಿ ಬೆಸ್ಟ್ ಟೂರರ್ ಇನ್ ಸೆಗ್ಮೆಂಟ್ ಅಂತಂದರೆ RTX ಬೈಕ್ಗಳು. ಒನ್ ಆಫ್ ದಿ ಬೆಸ್ಟ್ ಅನ್ನೋಕ್ಕಾಗಲ್ಲ, ಒನ್ ಆಫ್ ದಿ ಬೆಸ್ಟ್ ಟೂರರ್ ಇನ್ ಸೆಗ್ಮೆಂಟ್. ಈ 300cc ಸೆಗ್ಮೆಂಟಲ್ಲಿ, ಎಂಟ್ರಿ ಲೆವೆಲ್ ಅಡ್ವೆಂಚರ್ ಟೂರರ್ ಸೆಗ್ಮೆಂಟಲ್ಲಿ ಆಫ್ ದಿ ಬೆಸ್ಟ್. ಓವರಾಲ್ ಬೈಕ್ಗೆ ಸದ್ಯಕ್ಕೆ ನಾನು ಒಂದು 8.5 ಔಟ್ ಆಫ್ 10 ರೇಟಿಂಗ್ ಕೊಡ್ಬೋದು. ಸೊ ಇವಾಗ ಶೋರೂಮ್ಗೆ ಹೋಗಿ ನಂಬರ್ ಪ್ಲೇಟ್ ಫಿಟ್ ಮಾಡಿಸ್ಕೊಂಡು, ಹಾಗೆ ಇದೊಂದು ಸ್ವಲ್ಪ ಚಾರ್ಜರ್ದು ಪ್ರಾಬ್ಲಮ್ ಇದೆ. ಸೊ ಇದೊಂದು ಚೆಕ್ ಮಾಡಿಸ್ಕೊಂಡು ಇನ್ನೊಂದೆರಡು ಕೆಲಸ ಇದೆ, ನೋಡಬೇಕು. ಸೊ ಇವಾಗ ಶೋರೂಮ್ಗೆ ಬಂದೆ, ನಂಬರ್ ಪ್ಲೇಟ್ ಸಿಕ್ತು. ಸೊ ನಮ್ಮದು ನಗರ ಆಗಿರೋದ್ರಿಂದ ನಗರ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿದ್ದೆ. K10EJ9280 ನಂಬರ್ ಪ್ಲೇಟ್ ಫಿಟ್ ಮಾಡಿಸ್ಬೇಕಿತ್ತು.
ನಂಬರ್ ಪ್ಲೇಟ್ ಫಿಟ್ ಆಗಿದೆ, ವಿತ್ ಫ್ರೇಮ್ ಇದೆ ಫ್ರಂಟ್ ಇದು. ಸೊ ಇದೊಂದು ಚಾರ್ಜರು ಕೇಳಿದೆ, ಇದು ಚಾರ್ಜರ್ ಹೋಗಿರಬೇಕು, ನಮ್ಮ ಹತ್ರ ಸ್ಟಾಕ್ ಇಲ್ಲ, ಬೇರೆ ಯಾಕೆ ಚೆಕ್ ಮಾಡಿ ನೋಡಬೇಕು, ಸ್ಟಾಕ್ ಇಲ್ಲ ನಮ್ಮ ಹತ್ರ ಅಂತಂದರು. ಸೊ ನೆಕ್ಸ್ಟು ಸರ್ವಿಸಿಗೆ ಬಂದಾಗ ಅದೊಂದು ಸಾರ್ಟ್ ಔಟ್ ಮಾಡಿಸ್ಬೇಕು. ಸೊ ಇವಾಗ ನಂಬರ್ ಪ್ಲೇಟ್ ಹಾಕ್ಸಿದ್ದಾಯಿತು. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್.